4 ಬಾರಿ ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರದಲ್ಲಿ ಗೆಲ್ಲೋದಕ್ಕೆ ಏನು ಕಾರಣ? ಬಿಜೆಪಿಯವರ ಒಳ ಜಗಳವೇ ಕಾರಣ ಇದಕ್ಕೆ. ರವಿ ಅವರು ಸೋಲೋದಕ್ಕೆ ರವಿಯವರ ಬಿಜೆಪಿ ಪಕ್ಷದಲ್ಲಿರುವ ಒಳ ರಾಜಗೋಪಾಲು ನಾನು ಏನೋ MLA ಕ್ಯಾಂಡಿಡೇಟ್ ಅಂತಾನೆ, ಅವನ ವಾರ್ಡ್ 5 ಮುನೀಂದ್ರ ನಾನು MLA ಕ್ಯಾಂಡಿಡೇಟ್ ಅಂತಾನೆ, ಈ ಕಡೆ ಒಂದು ಕಡೆ ಚಕ್ರಪಾಣಿ ನಾನು MLA ಕ್ಯಾಂಡಿಡೇಟ್ ಅಂತಾನೆ. ಒಳಗೆ ಒಂದಷ್ಟು ಜನ ರವಿಗೆ ಆಗದವರು ರವಿ ಜೊತೆಲಿ ಇದ್ಕೊಂಡೆ ಹಳ್ಳ ಹೊಡೆದವ್ರೆ. ಇನ್ಫ್ಯಾಕ್ಟ್ 2008ರಲ್ಲಿ ರವಿಗೆ ಸದಾನಂದ ಗೌಡ್ರ ಹತ್ರ ಕರ್ಕೊಂಡೋಗಿ ನಾನೇ ಟಿಕೆಟ್ ಕೊಡಿಸಿದ್ದು. ಕೇಳಿರ್ಬೇಕಾರೆ ರವಿನ ಚಕ್ರಪಾಣಿಗೆ ಕೊಡಬೇಕು ಅಂತ ಅರುಣ್ ಜೇಟ್ಲಿ ಅವ್ರು ನಿರ್ಣಯ ತಗೊಂಡಿದ್ರು. ಚಕ್ರಪಾಣಿ ಒಬ್ಬ ದುಷ್ಟ, ಒಬ್ಬ ಸ್ಕ್ಯಾಮ್ಸ್ಟರು, ಒಬ್ಬ ಕರಪ್ಟು ಅಂತ ಹೇಳಿ ಫೈಲನ್ನು ಕೊಟ್ಟು ಸದಾನಂದ ಗೌಡ್ರ ಹತ್ರ ಇವನೇ ರವಿನೇ ಕರ್ಕೊಂಡೋದ ನನ್ನನ್ನು 2008ರಲ್ಲಿ. ಇನ್ನು ಟಿಕೆಟೇ ಆಗಿರಲಿಲ್ಲ, ರವಿ ಯಾರಂತೂ ಗೊತ್ತೇ ಇರಲಿಲ್ಲ. ಸ್ವಂತ ಅವ್ರ ಅಣ್ಣನೇ ಕೂಡ ಆಪೋಸ್ ಮಾಡ್ತಾ ಇದ್ದ ಅಶೋಕ್. ನನ್ನನ್ನು ಕರ್ಕೊಂಡೋಗಿ ಬಿಟ್ಟರು, ನಾನು ಹೇಳ್ಬಿಟ್ಟು ಬಂದೆ ಚಕ್ರಪಾಣಿಗೆ ಹೋಗ್ಬಿಟ್ಟು ಯಾರು ಬೇಕು ಕೊಟ್ಕೊಳ್ಳಿ ಅಂತ. ಅದಾದ ನಂತರ ರವಿಗೆ ಟಿಕೆಟ್ ಕೊಟ್ಟರು. ನೀವು ಬ್ಯಾಟರಾಯನಪುರ ಕ್ಷೇತ್ರದವರೇ ಅನ್ಕೊಂತೀನಿ. ಡೆಫಿನೆಟ್ಲಿ ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದು 500 ವರ್ಷದ ಇತಿಹಾಸ ಇದೆ ನಮಗೆ. ಕೃಷ್ಣ ಬೈರೇಗೌಡರ ಕೆಲಸ ಸ್ಯಾಟಿಸ್ಫೈಡ್ ತಂದಿದೆಯಾ ಕ್ಷೇತ್ರದಲ್ಲಿ? ಈಸ್ ಎ ಗುಡ್ ಮ್ಯಾನ್, ಸೈಲೆಂಟ್ ಮ್ಯಾನು. ಪ್ರಯೋಜನ ಇಲ್ಲ. ಅವ್ರ ಕೆಳಗಡೆ ಇರೋರೆಲ್ಲ ಸ್ಕ್ಯಾಮ್ಸ್ಟರ್ಸೇ, ಎಲ್ಲ ಭೂ ಮಾಫಿಯಾ ಅವ್ರ ಕೆಳಗಡೆ ಇದೆ. ಅವ್ರಿಗೆ ಗೊತ್ತಿಲ್ಲ, ಬಟ್ ದೊಡ್ಡ ಮಾಫಿಯಾನೇ ಅವ್ರ ಕೆಳಗಡೆ ಇದೆ. ಭೂ ಮಾಫಿಯಾ, ಐ ಥಿಂಕ್ ಭೂ ಮಾಫಿಯಾ ಅಂತ ಹೇಳ್ಬೋದು. ಭೂ ಮಾಫಿಯಾ ತುಂಬ ದೊಡ್ಡ ಮಟ್ಟದಲ್ಲಿದೆ. ಕಾಂಟ್ರಾಕ್ಟರ್ಸ್ ಮಾಫಿಯಾ ಇದೆ ಅವ್ರ ಕೆಳಗಡೆ. ಅವ್ರಿಗೆ ಗೊತ್ತಿದೆಯಲ್ಲ, ಬಟ್ ಇದೆ. ಬಟ್ ಯಾರಿಗೂ ತೊಂದರೆ ಕೊಡಲ್ಲ ವ್ಯಕ್ತಿ, ದ್ವೇಷ ಸಾಧಿಸಲ್ಲ, ಒಳ್ಳೆ ವ್ಯಕ್ತಿ ಅಂತೇಳಿ. ಪರ್ಸನಲಿ ಈಸ್ ಎ ವೆರಿ ಗುಡ್ ಮ್ಯಾನ್. ಬಹಳ ಹೋರಾಟಗಳನ್ನು ಮಾಡ್ತೀರಿ, ಅನ್ಯಾಯಕ್ಕೆ ಒಳಗಾದವ್ರ ಬಗ್ಗೆ ಪರವಾಗಿ ನಿಲ್ತೀರಿ. ಅನ್ಯಾಯಕ್ಕೆ ಒಳಗಾದವರಿಗೆ ಹೋರಾಟ ಮಾಡೋದಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ? ಇಲ್ಲ, ಹೋರಾಟ ಅನ್ನೋದು ಇಟ್ಸ್ ನಾಟ್ ಎ ರೋಸ್ ಸ್ಟ್ರೀಟ್ ವಾಕ್. ಅಂದರೆ ಅದು ರೋಸ್ ಫ್ಲವರ್ಸ್ ಮೇಲೆ ಓಡಾಡಂತಲ್ಲ, ಅಲ್ಲಿ ಕಲ್ಲು ಮುಳ್ಳು ಜಾಸ್ತಿ ಇರುತ್ತೆ. ಕಾಲ್ಗೂ ನೋವಾಗುತ್ತೆ, ಮನ್ಸಿಗೂ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ರೆಡಿ ಇದ್ರೆ ಮಾಡಿಲ್ಲ, ಮಾಡಕ್ಕೆ ಹೋಗ್ಬೇಡಿ. ಕೆಲವರೆಲ್ಲ ಹೇಳ್ತಿರ್ತಾರೆ, ಕಾಮೆಂಟ್ಸ್ಗಳು ಹಾಕ್ತಿರ್ತಾರೆ, ಜಗದೀಶ್ ಅವರ ಹೋರಾಟ ಯಾರ ವಿರುದ್ಧ? ನನ್ನ ವಿರುದ್ಧನೇ ಅನ್ಕೊಳ್ಳಿ. ನನ್ನಲ್ಲೇ ಒಂದು ಕಲ್ಮಶ ಇದೆ. ಕಲ್ಮಶ ತೆಗೆಯೋಸ್ಕರ ನನ್ನ ವಿರುದ್ಧನೇ ಹೋರಾಟ ಮಾಡ್ಕೊಂತ ಇದ್ದೀನಿ. ನಿಮ್ಮ ವಿರುದ್ಧನೇ ಹೋರಾಟ ಅಷ್ಟೇ. ನನ್ನಲ್ಲೂ ಒಂದು ಕಲ್ಮಶ ಇದೆ, ಅದ್ರ ತೆಗೆಯೋಸ್ಕರ ಹೋರಾಟ ಮಾಡ್ಕೊಂತ ಇದ್ದೀನಿ.